ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತು ಟ್ರಿಗ್ನೋಮೆಟ್ರಿಯಲ್ಲಿ ಮತ್ತೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೊರಟಿದ್ದೀವಿ. ಇದು ಕೂಡ ಮಾಡೆಲ್ ಕ್ವಶನ್ ಪೇಪರ್ಲಿ ರಿಪೀಟ್ ಆಗಿರುವಂಥ ಪ್ರಾಬ್ಲಮ್ಮು. √3 + 1 × 3 - cot 30 = tan cube 60 - 2 sin 60. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ಹೇಗೆ ಪ್ರೂವ್ ಮಾಡೋದು ಅಂತ ನೋಡೋಣ. ಫಸ್ಟ್ LHS ಬರ್ಕೊತೀನಿ. ನೋಡಿ, ಈ ಈಕ್ವಲ್ ಮಾರ್ಕಿಂದ ಹಿಂದೆ ಇರೋದಲ್ಲಿ LHS, ಅದನ್ನು ನಾನು ಈ ಸೈಡ್ ಬರ್ಕೊತೀನಿ. √3 + 1 × 3 - cot 30 ಇದೆ. ಸೊ cot 30 ಎಷ್ಟು ಅಂತ ನಾವು ಹೇಗೆ ಕಂಡುಹಿಡಿಯೋದು? ಯೂಸಿಂಗ್ ಟ್ರಿಗ್ನೋಮೆಟ್ರಿ ಟೇಬಲ್. ನಾನು ಇಲ್ಲಿ ಟ್ರಿಗ್ನೋಮೆಟ್ರಿ ಟೇಬಲ್ ತೊಗೊತೀನಿ. cot 30 ನೋಡ್ಬೋದು ಎಷ್ಟಿದೆ ನಿಮಗೆ, √3 ಇದೆ. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ, cot 30 ಜಾಗದಲ್ಲಿ √3 ಹಾಕೋತೀನಿ. ಇದು ನನಗೆ LHS ಆಯಿತು. ಸೊ ಇಲ್ಲಿ ಏನಿದೆ, ಈ ಥರ ಬ್ರಾಕೆಟ್ಸ್ ಇದ್ರೆ ನಾವೇನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಒಂದೊಂದೇ ಟರ್ಮನ್ನು ಮಲ್ಟಿಪ್ಲೈ ಮಾಡ್ತೀನಿ. √3 × 3 ನೋಡಿ, ನಿಮಗೋಸ್ಕರ ಫರ್ದರ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. √3 × 3 ಎಷ್ಟಾಗುತ್ತೆ? √3 × 3 ಆಯಿತು. ಮತ್ತು ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. √3 × √3 ಅಲ್ಲಿಗೆ ಫಸ್ಟ್ ಟರ್ಮ್ ಮುಗೀತು. ಈಗ ಸೆಕೆಂಡ್ ಟರ್ಮ್ ತಗೊಳ್ಳೋಣ. +1 ಇದೆ. ಸೊ +1 × 3 +1 × 3 ಇಸ್ +3 ಆಗುತ್ತೆ. ಅಗೈನ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 1 × √3. ಸೊ ಇದು ನಮ್ಮ LHS ಆಯಿತು. ಈಗ ಸಾಲ್ವ್ ಮಾಡ್ತಾ ಹೋಗೋಣ. 3 × √3 ಇಸ್ 3√3 ಅಂತ ಬರ್ಕೋಬೋದು. ಮೈನಸ್ √3 × √3ನ ಏನಂತ ಬರಿಬೋದು ನಾವು? 3 ಅಂತ ಬರಿಬೋದು. ಪ್ಲಸ್ 3 ಅವರೇ ಕೊಟ್ಟಿದ್ದಾರೆ. ಮೈನಸ್ 1 × √3ನ -1√3 ಅಥವಾ √3 ಅಂತಲೂ ಬರಿಬೋದು. ಸೊ ಇಷ್ಟು ಬರಿಬೋದು. ಈಗ ನೋಡಿ, ಸಿಂಪಲ್ ಆಗಿ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಈ -3 + 3 ಏನಾಗ್ತಾ ಇದೆ? ಕ್ಯಾನ್ಸಲ್ ಆಗ್ತಾ ಇದೆ. ಇಲ್ಲಿ √3 ಇದೆ, -1√3 ಇದೆ. 3√3ಯಲ್ಲಿ 1√3 ಮೈನಸ್ ಮಾಡಿದ್ರೆ ಎಷ್ಟು ಆಗುತ್ತೆ? 3 - 1 ಇಸ್ 2. ಸೊ 2√3 ಬಂತು. ಇದೇನು ನಮ್ಮ LHS. ಸೊ ಇದು LHS ಆದರೆ ನಾವು RHSಗೆ ನೋಡೋಣ ಈಗ. ಸೊ RHS ನೋಡ್ಬೋದು, tan cube 60 ಅಂತ ಇದೆ. ಅದಕ್ಕೆ ನಾವು ಏನು ಮಾಡಬೇಕು? ಫಸ್ಟ್ tan 60 ಎಷ್ಟು ಅಂತ ಕಂಡುಹಿಡ್ಕೊಳ್ಳೋಣ. ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಟೇಬಲಲ್ಲಿ ನೋಡಿದ್ರೆ tan 60 ಎಷ್ಟು ನಿಮಗೆ? √3 ಸಿಗುತ್ತೆ. ಸೊ ನಾವೇನು ಮಾಡೋಣ? √3 ಹೋಲ್ ಕ್ಯೂಬ್ ಮಾಡೋಣ. ಯಾಕಂದರೆ ಅವ್ರು ಕೊಟ್ಟಿರೋದು tan cube 60 ಆದ್ದರಿಂದ ಹೋಲ್ ಕ್ಯೂಬ್ ಮಾಡ್ತಾ ಇದ್ದೀನಿ. -2 × sin 60 ಬೇಕು. sin 60 ಎಷ್ಟು ಅಂತ ಅಗೇನ್ ಟ್ರಿಗ್ನೋಮೆಟ್ರಿ ಟೇಬಲ್ಸ್ ಯೂಸ್ ಮಾಡ್ಕೊಳ್ಳೋಣ. √3/2. ಸೊ ಹಾಗಾದರೆ ಇಂಟು √3/2 ಹಾಕೋಣ. ಓಕೆನಾ? ಸೊ ನೋಡಿ, ಇಲ್ಲಿ ಕ್ಯೂಬ್ ರೂಟನ್ನು ನಾವು ಏನಂತ ಮಾಡೋಣ? √3 × √3 × √3 ಈ ಥರ ಬರ್ಕೋಬೋದಾ? ಕ್ಯೂಬ್ ರೂಟ್ನ ಈ ರೀತಿ ಬರ್ಕೋಬೋದು. -2 × ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತಿದ್ದೀನಿ. 2 ಮತ್ತು 2 ಹೋದರೆ ಎಷ್ಟು ಉಳಿಯುತ್ತೆ? ಇಲ್ಲಿ √3 ಉಳಿದಿದೆ. ಓಕೆನಾ? ನೋಡಿ, ಇಲ್ಲಿ √3 × √3 ಏನಾಗುತ್ತೆ? 2 √3 × √3 3 ಆಗುತ್ತೆ. 1 √3 ಉಳ್ಕೊಳುತ್ತೆ. ಈ √3ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಏನು ಬರುತ್ತೆ ನಮಗೆ? 3 ಬರುತ್ತೆ. ಇನ್ನು ಉಳಿದಿದೆ ಅದು 3√3 ಮೈನಸ್ ಇಲ್ಲಿ 1√3 ಉಳಿದಿದೆ. ಒಂದೇ ಒಂದು √3 ಉಳಿದಿದೆ. 3 - 1 ಏನೂ ಇಲ್ಲ ಅಂದರೆ ಇಲ್ಲಿ 1 ಇರುತ್ತಂತ ಅರ್ಥ. 3 - 1 ಇಸ್ 2√3. ನೋಡಿ, ನಮಗಲ್ಲಿಗೆ ಇಲ್ಲಿ LHS = RHS ಪ್ರೂವ್ ಆಗಿದೆಯಾ?